ಬಲವಂತವಾಗಿ ಸಾನ್ವಿ ಕೈಯಿಂದ ಜ್ಯೂಸ್ ಕುಡಿಸಿದ ನಂತರ ವಾಂತಿ ಆದರೆ ಮತ್ತೊಂದು ಗ್ಲಾಸ್ ತರಿಸ್ತೀನಿ, ಡೋಂಟ್ ವರಿ ಅಂತ ಹೇಳಿ ಅವನ ಜೊತೆ ಆಟ ಆಡ್ತಿದ್ದ ಅಹಿರಾನ್ ಕೂಡ ಕರ್ಕೊಂಡು ಬಂದು ಮೂವರು ಒಟ್ಟಿಗೆ ಪ್ರಶಾಂತವಾಗಿ ನಿದ್ರಿಸಿದ್ರು. ಹಾಗೆ ದಿನಗಳು ಮತ್ತೊಮ್ಮೆ ಮುಂದಕ್ಕೆ ಓಡ್ತಾ ಇದ್ವು. ಅಷ್ಟರಲ್ಲಿ ಅವ್ಯನ ಅನ್ನಪ್ರಾಶನ ಸಮಯ ಬಂದಿದ್ದರಿಂದ ಮತ್ತೆ ಆ ಮನೆ ಇನ್ನೊಂದು ಬಾರಿ ತುಂಬ ಹಬ್ಬದ ರೀತಿ ರೆಡಿ ಆಯಿತು. ನಾಮಕರಣ ಥರವೇ ಎಲ್ಲರನ್ನ ಕರಿಬೇಕು ಅಂದ್ಕೊಂಡಿದ್ರು. ಆದರೆ ಕಾವ್ಯ ಪ್ರತಿ ಬಾರಿ ಇವೆಲ್ಲ ಬೇಡ, ನೇರವಾಗಿ ಬರ್ಡೇಗೆ ಕರೆಸ್ಕೊಡೋಣ ಅಂತ ತಡೆದಿದ್ದರಿಂದ ಸರಿ ಅಂತಂದು ತಿಳಿದಿರೋ ಹತ್ತಿರದವ್ರ ಮಧ್ಯೆ ಅದ್ದೂರಿಯಾಗಿ ಅವ್ಯ ಅನ್ನಪ್ರಾಶನವನ್ನು ಕೂಡ ದೇವ್ ನಗ್ತಾ ತನ್ನ ಕೈಗಳ ಮೇಲಿಂದಲೇ ಕಂಪ್ಲೀಟ್ ಮಾಡಿದ್ರು. ದೇವ್ ಮೊದಲಿಗೆ ಪೊಂಗಲ್ ತಿನ್ನಿಸಿದ್ರಿಂದ ಆ ಟೇಸ್ಟ್ ಇಷ್ಟವಾಗಿ ಇನ್ನೂ ಬೇಕು ಅನ್ನುವಂತೆ ತುಟಿ ಚಪ್ಪರಿಸ್ತಾ ತಿಂತಿದ್ರೆ ದೇವ್ ನಗ್ತಾ ಲಕ್ಕಿ ಚಾಂಪ್, ಇವನಿಗೂ ಇದು ಇಷ್ಟ ಆದಂತಿದೆ ಕಣೋ ಅಂತ ಮತ್ತೊಮ್ಮೆ ತಿನ್ನಿಸಿ ಅದು ಚಪ್ಪರಿಸ್ತಾ ಇರುವಾಗ ಮಮ್ಮಿ ಮಮ್ಮಿ ಅಂತ ಅಹಿರಾ ಓಡ್ತಾ ಬಂದಿದ್ದರಿಂದ ನೀನು ಕೂಡ ಬಾಲಕಿ ಚಾಂಪ್ ಇವಾಗ ಅಂತ ದೇವ್ ತನ್ನ ಕೈಗಳ ಮೇಲಿಂದಲೇ ಅಹಿರಾ ಕೈಗಳನ್ನ ಹಿಡ್ಕೊಂಡು ಅವ್ಯಾನಿಗೆ ಪೊಂಗಲ್ ತಿನ್ನಿಸಿ ಚೆನ್ನಾಗಿದೆ ಅಲ್ವಾ ಅಂತ ಕೇಳಿದರೆ ಸೂಪರ್ ಸೂಪರ್ ಪಪ್ಪಾ ಸಿ ಹೌ ಇಟ್ ಅಂತ ಮುದ್ದಾಗಿ ಹೇಳ್ತಾ ಅವಳ ಮಾತು ಇನ್ನೊಂದಿಷ್ಟು ಸ್ಪಷ್ಟವಾಗಿ ಬರ್ತಿತ್ತು. ಹೌದು ಅನ್ನುತ್ತಾ ದೇವ್ ಅಹಿರಾಳನ್ನು ಮತ್ತೊಂದು ಕಡೆ ಮಡಿಲಲ್ಲಿ ಕೂರಿಸ್ಕೊಂಡು ಅಹಿರಾ ಕೆನ್ನೆ ಮೇಲೆ ಮುತ್ತಿಟ್ಟು ಮನಸ್ಸಿನಲ್ಲಿ ನಿನಗೆ ಇಂತಹವುಗಳನ್ನ ಮಾಡುವಂಥ ಸಮಯದಲ್ಲಿ ತುಂಬ ಬೇಸರ ಪಟ್ಕೊಂಡಿದ್ದೆ ಕಂದ, ತುಂಬ ಬೇಸರ ಪಟ್ಟಿರುವೆ. ಮನಸ್ಫೂರ್ತಿಯಾಗಿ ಏನೊಂದನ್ನು ಮಾಡೋದಕ್ಕಾಗಲಿಲ್ಲ, ಕೇವಲ ಕೊನೆಯ ನಿನ್ನ ಬರ್ಡೇ ಬಿಟ್ಟು. ಆದರೆ ಅವು ಮರಳಿ ಬಾರದ ದಿನಗಳು ಅಲ್ವಾ ಕಂದ, ಅದಕ್ಕೆ ಇನ್ನು ಮುಂದೆ ನಿನಗೋಸ್ಕರ ನಡೆಯೋ ಪ್ರತಿಯೊಂದನ್ನು ತುಂಬ ಗ್ರ್ಯಾಂಡಾಗಿ ಮಾಡ್ತೀನಿ ಅಂತ ಮನಸ್ಸಿನಲ್ಲೇ ಅಂದುಕೊಂಡ ದೇವ್. ಇತ್ತ ಕಡೆ ಸಾನ್ವಿ ಕೂಡ ಸೇಮ್ ಇವನ ರೀತಿಯೇ ಮನಸ್ಸಿನಲ್ಲಿ ಅಂದ್ಕೊಂಡ್ಲು. ತನ್ನಿಂದಲೇ ಅಹಿರಾ ಪ್ರತಿಯೊಂದನ್ನು ಮಿಸ್ ಮಾಡಿಕೊಂಡ್ಲು ಅಂತ. ಆ ಬೇಸರದಿಂದಲೇ ಡಲ್ಲಾಗಿ ಹೋಗಿದ್ರಿಂದ ಪಕ್ಕದಲ್ಲಿದ್ದ ಪ್ರಯಾಗ್ ಏನಾಯಿತು ಅಂತ ಕೇಳಿದ್ರೆ ಸಾನ್ವಿ ಬಲವಂತವಾಗಿ ನಗು ತಂದುಕೊಂಡು ಕಿರುನಗುವಿನಿಂದ ಏನಿಲ್ಲ ಅನ್ನುವಂತ ಹೇಳಿ ನಡೆಯೋ ಕಾರ್ಯಕ್ರಮವನ್ನು ನೋಡ್ತಾ ಇದ್ಲು. ಹಾಗೆ ಅವ್ಯಾನಿಗೆ ಎಲ್ಲರೂ ಪೊಂಗಲ್ ಸ್ವಲ್ಪ ತಿನ್ನಿಸಿದ ನಂತರ ಅನ್ನಪ್ರಾಶನ ಕೂಡ ಕಂಪ್ಲೀಟ್ ಆಗಿದ್ದರಿಂದ ಅವ್ರಿಗೆ ಬೇಕಾದ ಹಾಗೆ ಅವರು ಅವರವರ ಜಾಗದಲ್ಲಿ ಹೊಂದ್ಕೊಂಡ್ಬಿಟ್ರು. ರಾತ್ರಿ ಡಿನ್ನರ್ ಆದಮೇಲೆ ಅಹಿರಾ ಸಾನ್ವಿ ಹೊಟ್ಟೆ ಮೇಲೆ ಕಾಲುಗಳನ್ನ ಹಾಕ್ತಾ ಇದ್ದಿದ್ದರಿಂದ ದೇವ್ ಅಹಿರಾನನ್ನು ಒಂದು ಕಡೆ ಸಾನ್ವಿಯನ್ನು ಮತ್ತೊಂದು ಕಡೆ ಹಾಕ್ಕೊಂಡು ಜೋಗುಳ ಹಾಡಿ ಮಲಗಿಸ್ದ. ಅಹಿರಾ ಬಗ್ಗೆ ಆಲೋಚನೆಗಳಿಂದಲೇ ಸಾನ್ವಿಗೆ ನಿದ್ದೆ ಬರದೆ ಅಹಿರಾ ಪೂರ್ತಿಯಾಗಿ ನಿದ್ದೆ ಹೋದ ಮೇಲೆ ಕಣ್ತೆರೆದು ಆಲೋಚಿಸ್ತಾ ದೇವ್ ಕೆನ್ನೆ ಮೇಲೆ ಮುತ್ತಿಟ್ಟು ಐಮ್ ಸಾರಿ ಅಂತ ಹೇಳಿದ್ಲು ಸಡನ್ನಾಗಿ. ಇವಾಗ ಏನಾಯ್ತು ಸಾನ್ವಿ, ಸಾರಿನ ಯಾಕೆ ಹೇಳ್ತಾ ಇದೀಯಾ ಅಂತ ಕೇಳ್ದ ದೇವ್ ಸ್ವಲ್ಪ ಕಂಗಾಲಾಗಿ. ಸಾನ್ವಿ ಕಣ್ಣೀರಿನಿಂದ ದೇವ್ ಎದೆಯ ಮೇಲೆ ಇದ್ದ ಶರ್ಟನ್ನು ಒದ್ದೆ ಮಾಡ್ತಾ ನನ್ನಿಂದಲೇ ಅಹಿರಾ ಸ್ಪೆಷಲ್ ಮೂಮೆಂಟ್ಸ್ ಎಲ್ಲ ನಾಶವಾಗಿ ಹೋದವು ಬಾವ. ಆಲ್ಮೋಸ್ಟ್ 3 years ಅವಳಿಗೆ ಸಂತೋಷವನ್ನು ಕೊಡೋದಕ್ಕಾಗಲಿಲ್ಲ ಬಾವ. ಇವೆಲ್ಲ ನನ್ನ ಮೂರ್ಖತನ. ಅದನ್ನು ನೆನೆಸ್ಕೊಂಡು ಪ್ರತಿ ಬಾರಿ ನನ್ನನ್ನು ನಾನು ಕ್ಷಮಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಕೊನೆಗೆ ಯಾರೂ ಕೂಡ ಈ ವಿಷಯದ ಬಗ್ಗೆ ಮಾತಾಡ್ತಲೇ ಇಲ್ಲ. ಯಾಕೆ ಬಾಬಾ ನನ್ನ ಮೇಲೆ ನಿಮಗೆ ಇಷ್ಟು ಇಷ್ಟ? ನನಗೇನೂ ಅರ್ಥ ಆಗ್ತಿಲ್ಲ. ನಾನು ನಿಮಗಾಗಿ ಏನೂ ಮಾಡಿಲ್ಲ ಅಲ್ವಾ ಅಂತ ಕಣ್ಣೀರಿನಿಂದ ಬಿಕ್ಕಳಿಸ್ತಾ ಹೇಳ್ತಾ ಇದ್ದರೆ ದೇವ್ ಸಾನ್ವಿ ಬಾಯಿ ಮೇಲೆ ಕೈಯನ್ನು ಅಡ್ಡವಾಗಿಟ್ಟು ಹಾಗೆ ಮಾತಾಡಬೇಡ ಸಾನ್ವಿ, ಆ ವಿಷಯಗಳನ್ನೆಲ್ಲ ಮರೆತು ಬಿಡು ಅಂತ ಹೇಳಿದ್ದೆ ಅಲ್ವಾ ನಾನು ನಿನಗೆ. ನಡೆದು ಹೋದದ್ದು ನಡೆದು ಹೋಗಿದೆ. ಆದರೂ ಆ ಟೈಮ್ನಲ್ಲಿ ನೀನೇನೋ ಸಂತೋಷವಾಗಿದ್ದ ಹಾಗೆ ಮಾತಾಡ್ತಿದ್ಯಲ್ಲ, ಯಾಕೆ? ನಮಗಿಂತ ಹೆಚ್ಚಾಗಿ ನೀನೇ ಅಲ್ವಾ ಬೇಸರ ಪಟ್ಟಿದ್ದು. ಬಿಟ್ಟುಬಿಡು ಸಾನ್ವಿ, ಇನ್ನೆಂದಿಗೂ ಆ ಮಾತುಗಳನ್ನ ತೆಗಿಬೇಡ. ಈಗ ಈ ಕ್ಷಣ ನಾವೆಷ್ಟು ಸಂತೋಷವಾಗಿದ್ದೀವಿ ಅನ್ನೋದು ಮುಖ್ಯ. ಹೌದು, ನನ್ನ ಬೇಬಿ ಕದಲ್ತಿದ್ಯಾ ಅಂತ ಸಾನ್ವಿ ಹೊಟ್ಟೆ ಮೇಲೆ ಕೈ ಇಟ್ಟ ತಕ್ಷಣ ಸಾನ್ವಿ ಚಿಕ್ಕದಾಗಿ ನಗ್ತಾ, ಇವತ್ತು ನೀವು ಇವನ ಜೊತೆ ಮಾತಾಡಲಿಲ್ಲ ಅಲ್ವಾ, ಅದಕ್ಕೆ ಮುನ್ಸ್ಕೊಂಡಿರೋ ಹಾಗಿದ್ದಾನೆ, ಕದಲ್ತಾನೇ ಇಲ್ಲ ಅಂತ ಅನ್ನಲಾಗಿ, ಅರೇ ಹೌದಾ ಅಂತ ಸಾನ್ವಿ ಸೀರೆಯನ್ನು ಪಕ್ಕಕ್ಕೆ ಸರಿಸಿ ತನ್ನ ಹೊಟ್ಟೆ ಮೇಲೆ ಮುತ್ತಿಟ್ಟು ನನ್ನ ಬಂಗಾರಗಳೇ ಅಂತ ದೃಷ್ಟಿ ತೆಗಿತಾ, ನಿಮಗೋಸ್ಕರ ಈ ಡ್ಯಾಡಿ ವೆಯ್ಟ್ ಮಾಡ್ತಾ ಇದ್ದಾರೆ ಕಣೋ, ಏನು ಮಾಡ್ತಾ ಇದ್ದೀರಾ ಅಂತ ಹೊಟ್ಟೆ ಮೇಲೆ ಕೈ ಇಟ್ಟ ತಕ್ಷಣ ಒಳಗಡೆ ಬೇಬಿ ಒದಿತಾ ಇದ್ದಿದ್ದರಿಂದ
ಸಾನ್ವಿ ಆಶ್ಚರ್ಯಪಟ್ಟು ಮೂತಿ ಮುರಿದು, ಆಹಾ, ವೀರ್ ಕೂಡ ನಿನ್ನ ಪಾರ್ಟಿನೇ ಬಾಬಾ, ಇವರೆಲ್ಲರೂ ನಿನ್ನ ಪಾರ್ಟಿನೇ, ನನ್ನ ಪಾರ್ಟಿ ಒಬ್ಬರು ಕೂಡ ಇಲ್ಲ, ನೀನು ಎಲ್ರನ್ನ ಎಳ್ಕೊಳ್ತಿದ್ಯಾ ಅಂತ ಮೂತಿ ಮುರಿದ್ಲು ಸಾನ್ವಿ. ಹೌದು, ಮತ್ತೆ ನನ್ನ ಮಕ್ಕಳು ನನ್ನ ಪಾರ್ಟಿಯೇ ಇರ್ತಾರೆ, ನಿನ್ನ ಪಾರ್ಟಿ ಯಾಕಾಗ್ತಾರೆ ಅಂತ ರೇಗಿಸಿ ಹೊಟ್ಟೆಲಿದ್ದ ಬೇಬಿ ಜೊತೆ ಮಾತುಗಳನ್ನ ಶುರು ಮಾಡಿ ಸಾನ್ವಿ ನಿದ್ದೆ ಹೋದರೂ ಬಿಡದೆ ಮನಸ್ಸಾರೆ ಹತ್ರ 1 ಗಂಟೆ ಕಾಲ ಮಾತಾಡಿದ ನಂತರ ಸಾನ್ವಿ ಕಣ್ಮುಚ್ಚಿ ನಿದ್ದೆ ಮಾಡೋದು ನೋಡಿ ನಗ್ತಾ ತನ್ನ ಪಕ್ಕದಲ್ಲಿ ಮಲಗಿ ಜಾಗ್ರತೆಯಾಗಿ ಸಾನ್ವಿನ ಕೈಗಳ ಮೇಲೆ ಸೇರಿಸ್ಕೊಂಡು ಮತ್ತೊಂದು ಕಡೆ ಅಹಿರಾಳನ್ನು ಎದೆ ಮೇಲೆ ಎಳ್ಕೊಂಡು, ತನ್ನ ಬಂಗಾರಗಳಿವು, ನೀವು ಸಂತೋಷವಾಗಿದ್ರೇ ನಾನು ಸಂತೋಷವಾಗಿರೋದು ಅನ್ನುತ್ತಾ ಇಬ್ಬರ ಹಣೆ ಮೇಲೆ ಮುತ್ತಿಟ್ಟು ಸಾನ್ವಿ ಹೊಟ್ಟೆ ಮೇಲೆ ಕೈ ಇಟ್ಟು ದೇವ್ ಪ್ರಶಾಂತವಾಗಿ ಕಣ್ಮುಚ್ಚಿದ. ಮತ್ತೊಮ್ಮೆ ಹೀಗೆ ದಿನಗಳು ತುಂಬ ಮುಂದಕ್ಕೆ ಹೊರಟೋದ್ವು. ಸಾನ್ವಿಗೆ 9ನೇ ತಿಂಗಳು ಬಂದಿದ್ದರಿಂದ ಹೊಟ್ಟೆ ಉಬ್ಕೊಂಡಿದ್ದು ಶರೀರವೆಲ್ಲ ನೀರು ತುಂಬಿಕೊಂಡು ಸಾನ್ವಿ ಕೂಡ ಪ್ರೆಗ್ನೆನ್ಸಿಯಿಂದ ತುಂಬ ಸುಂದರವಾಗಿ ಕೊಬ್ಬಿದ ಹಾಗೆ ಕಾಣಿಸಿದ್ಲು ದೇವ್ ಕಣ್ಣುಗಳಿಗೆ. ಸಾನ್ವಿಯನ್ನು ಹಾಗೆ ನೋಡಿ ಪ್ರತಿದಿನ ದೇವಿಗೆ ದೃಷ್ಟಿ ತೆಗೆಯೋದು ಅಭ್ಯಾಸ ಆಗೋದ್ರ ಜೊತೆಗೆ ಅಹಿರಾ ಬೇಬೀಸ್ ಜೊತೆ ಮಾತಾಡ್ತಿದ್ರೆ ಅಪರೂಪಕ್ಕೆ ಸಣ್ಣ ಮಾತುಗಳು ಬರ್ತಿದ್ದ. ಅವ್ಯಾನ್ ಕೂಡ ಅತ್ತೆ ಅತ್ತೆ ಅಂತ ಸಾನ್ವಿ ಹತ್ರ ಹೋಗಿ ಕದಲ್ತಿದ್ದ ಬೇಬೀಸ್ ಮೇಲೆ ಕೈ ಇಟ್ಟು ನಾ ಪಾಪ ಅಂತ ಅಂದರೆ ಅಲ್ಲ ಮೈ ಬೇಬಿ ಅಂತ ಅಹಿರಾ ಇಬ್ಬರು ಜಗಳ ಆಡ್ತಾ ಇದ್ರು. ಅವ್ಯಾನ್ಗೆ ಮಾತುಗಳು ಬರ್ತಾ ಇದ್ರು. ಅಪರೂಪಕ್ಕೆ ಆ ರೀತಿ ಚಿಕ್ಕದಾಗಿ ನಡೀತಾ ಇದ್ದಿದ್ದರಿಂದ ಕೋಪದಿಂದ ಅಹಿರಾ ಜುಟ್ಟನ್ನು ಕೂಡ ಎಳೆದು ಬಿಡ್ತಿದ್ದ. ಅಹಿರಾ ಏನಾದರೂ ಕಡಿಮೆಯೇ, ಅವಳು ಕೂಡ ಅವ್ಯಾನ್ ಜುಟ್ಟು ಎಳೀತಾ ರೇಗಿಸ್ತಿದ್ಲು. ಅವರ ಆ ತುಂಟಾಟಕ್ಕೆ ಮಿಕ್ತವರೆಲ್ಲರೂ ಸಂತೋಷದಿಂದ ಟೈಮ್ ಕಳೀತಾ ಇದ್ದರು. ಹಾಗೆ 9ನೇ ತಿಂಗಳು ಪೂರ್ತಿಯಾಗಲು 2 ದಿನಗಳು ಇದೆ ಅನ್ನುವಾಗ ಒಂದು ದಿನ ರಾತ್ರಿ 10 ಗಂಟೆ ಸಮಯದಲ್ಲಿ ಸಾನ್ವಿಗೆ ಅನ್ಈಸಿಯಾಗಿ ಅನ್ನಿಸ್ತು. ಬೆನ್ನಿನಲ್ಲಿ ನೋವು ಬರ್ತಿರೋದ್ರಿಂದ ಭಯವಾಗಿ ದೇವ್ಗೆ ಹೇಳಿದ್ಲು. ದೇವ್ ರಿಸ್ಕ್ ತಗೊಳ್ಳೋಕೆ ಇಷ್ಟಪಡದೆ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋದ. ಮಿಕ್ತವ್ರ ಜೊತೆಗೆ ಕೇವಲ ಕಾವ್ಯ, ಅಹಿರಾ, ಅವ್ಯಾನನ್ನು ಬಿಟ್ಟು. ಅಷ್ಟರಲ್ಲಿ ಡಾಕ್ಟರ್ ಆಪರೇಷನ್ ಕಂಪಲ್ಸರಿ ಅಂತ ಮೊದಲೇ ಹೇಳಿದ್ರಿಂದ ಸಾನ್ವಿನ ಚೆಕ್ ಮಾಡಿದ ಮೇಲೆ ಡೆಲಿವರಿ ಟೈಮ್ ಆಗಿದೆ, ಮಾರ್ನಿಂಗ್ ಆಪರೇಷನ್ ಮಾಡ್ತೀವಿ, ಅಡ್ಮಿಟ್ ಮಾಡಿ ಅಂತ ಹೇಳಿದ್ರಿಂದ ಅಡ್ಮಿಟ್ ಮಾಡಿಸಿ ತಾನು ಬಿಟ್ಟು ಮಿಕ್ಕಿದ ಎಲ್ಲರನ್ನು ಮನೆಗೆ ಹೋಗೋದಕ್ಕೆ ಹೇಳಿ ಬೆಳಿಗ್ಗೆಯೇ ಬರುವಂತೆ ಬಲವಂತವಾಗಿ ಅವ್ರನ್ನೆಲ್ಲ ಕಳಿಸ್ಕೊಟ್ಬಿಟ್ಟ ದೇವ್. ಆ ದಿನ ರಾತ್ರಿ ಸ್ಪೆಷಲ್ ರೂಮ್ನಲ್ಲಿ ದೇವ್ ಎದೆ ಮೇಲೆ ವಾಲಿ ಸಾನ್ವಿ, ಬಾವಾ ನನಗೆ ತುಂಬ ಭಯ ಆಗ್ತಿದೆ, ಫಸ್ಟ್ ಟೈಮ್ ನಾರ್ಮಲ್ ಡೆಲಿವರಿನೇ ಆಗಿತ್ತು ಅಲ್ವಾ, ಮತ್ತು ಈ ಬಾರಿ ಯಾಕೆ ಆಪ್ರೇಷನ್ ಅಂತ ಕೇಳಿದ್ಲು ಟೆನ್ಷನ್ ಬರ್ತಿದ್ದರಿಂದ. ಫಸ್ಟ್ ಟೈಮ್ ನಿನಗೆ ಕಾಂಪ್ಲಿಕೇಶನ್ಸ್ ಇದ್ದರೂ ನಾರ್ಮಲ್ ಡೆಲಿವರಿ ಆಯಿತು, ಯಾಕಂದರೆ ನೀನು ಸ್ವಲ್ಪನಾದರೂ ಟೈಮ್ ಟು ಟೈಮ್ ಫುಡ್ ತಗೋತಾ ಇದ್ದೆ ಅದಕ್ಕೆ. ಬಟ್ ಡೆಲಿವರಿ ಆದಮೇಲೆ ನಿನ್ನ ಮೇಲೆ ನೀನು ಕೇರ್ ತಗೊಳ್ಳಿಲ್ಲ, ಅದಕ್ಕೆ ನಿನ್ನ ಶರೀರ ನೋವನ್ನು ತಡ್ಕೊಳ್ಳೋದಕ್ಕೆ ರೆಡಿ ಆಗಿಲ್ಲ. ಮತ್ತು ಮತ್ತೊಂದು ರೀಸನ್ ಕೂಡ ಇದೆ, ಅದು ಇವಾಗ ಹೇಳೋ ಟೈಮಲ್ಲ, ಆಫ್ಟರ್ ಡೆಲಿವರಿ ಹೇಳ್ತೀನಿ, ಟೆನ್ಷನ್ ಪಡಬೇಡ ಸಾನ್ವಿ, ನಾನಿದ್ದೀನಲ್ವಾ ನಿನ್ನ ಪಕ್ಕದಲ್ಲಿ ಅಂತ ರಾತ್ರಿಯೆಲ್ಲ ಅವಳಿಗೆ ಧೈರ್ಯವನ್ನು ಹೇಳ್ತಾ ತಾನು ಮಾತ್ರ ಮನಸ್ಸಿನಲ್ಲೇ ಟೆನ್ಷನ್ ಪಡ್ತಾ ಇದ್ದುಬಿಟ್ಟ. ಮಾರ್ನಿಂಗ್ 7 ಗಂಟೆ ಸಮಯದಲ್ಲಿ ಆಪ್ರೇಷನ್ಗೆ ಎಲ್ಲವನ್ನ ಸಿದ್ಧ ಮಾಡೋದ್ರ ಜೊತೆಗೆ ಅಷ್ಟರಲ್ಲೇ ಪ್ರಯಾಗ್ ಅವರಿಗೆಲ್ಲರೂ ಮಕ್ಕಳ ಜೊತೆ ಬಂದುಬಿಟ್ಟಿದ್ರಿಂದ ಟೆನ್ಷನ್ ಆಗಿ ಆಪ್ರೇಷನ್ ಥಿಯೇಟರ್ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದರು. ಎಲ್ಲರೂ ಅರ್ಧ ಗಂಟೆ ನಂತರ ಬೇಬಿ ಅಳುವಿನ ಧ್ವನಿ ಕೇಳಿಸ್ತಿದ್ದಂತೆ ಅಷ್ಟರವರೆಗೂ ಟೆನ್ಷನ್ನಿಂದ ಒದ್ದಾಡ್ತಿದ್ದ ಎಲ್ಲರ ತುಟಿಗಳ ಮೇಲೆ ನಗು ಬಂತು. ನರ್ಸ್ ಹೊರಗಡೆ ಬಂದು ಹೆಣ್ಮಗು ಹುಟ್ಟಿದೆ ಅಂತ ಹೇಳ್ತಿದ್ದಂತೆ ಎಲ್ಲರೂ ಸಂತೋಷದಿಂದ ಮತ್ತೊಂದು ಮಹಾಲಕ್ಷ್ಮಿ ಬಂದುಬಿಟ್ಲು, ನಿನಗೆ ತಂಗಿ ಬಂದುಬಿಟ್ಲು ಕಣೋ ಅಹಿ, ಏಯ್ ನಿನಗೆ ಮೈದಿ ಬಂದುಬಿಟ್ಲು ಕಣೋ ಅಂತ ಪ್ರಯಾಗ್ ತನ್ನ ಮಗನನ್ನು ತೋರಿಸಿ ಸಂತೋಷದಿಂದ ದೇವನ ಅಪ್ಕೊಂಡು ನನಗೆ ಮತ್ತೊಂದು ಸೋದರ ಸೊಸೆ ಬಂದುಬಿಟ್ಲು, ನನ್ನ ಬಂಗಾರದ ಮಗಳೇ ಅಂತ ಜಾಸ್ತಿ ಸಂತೋಷ ಪಡ್ತಿರುವಾಗಲೇ ಮತ್ತೊಮ್ಮೆ ನರ್ಸ್ ಬಂದು ಗಂಡ್ಮಗು ಹುಟ್ಟಿದೆ ಅನ್ನಲಾಗಿ ಎಲ್ಲರೂ ಶಾಕ್ ಆಗಿಬಿಟ್ರು ಅಯೋಮಯವಾಗಿ. ಏನು ಮಾತಾಡ್ತಿದ್ದೀರಿ ನೀವು ಅಂತ ಕೇಳಿದ್ರು. ಅಲ್ಲಿವರೆಗೂ ಟೆನ್ಷನಿಂದ ಉಸಿರು ಬಿಗಿ ಹಿಡಿದಿದ್ದ ದೇವ್ ಆಗ ರಿಲೀಫ್ ಆಗಿ ಉಸಿರು ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅಂತ ಕಣ್ಣೀರಿನಿಂದ ಹೇಳಿ, ನನ್ನ ಹೆಂಡತಿಗೆ ಹೇಗಿದೆ ಅಂತ ಕೇಳಿದರೆ ಓವರ್ ಬ್ಲೀಡಿಂಗ್ ಆಯಿತು, ಡೋಂಟ್ ವರಿ, ಡಾಕ್ಟರ್ ಆಪ್ರೇಷನನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ, ಬೇಬೀಸ್ ಕ್ಲೀನ್ ಮಾಡ್ತಾ ಇದ್ದಾರೆ, ಕ್ಲೀನ್ ಮಾಡಿದ ಮೇಲೆ ಕರ್ಕೊಂಡು ಬರ್ತಾರೆ ಅಂತ ಹೇಳಿ ಒಳಗಡೆ ಹೊರಟು ಹೋದರೆ ಎಲ್ಲರೂ ಅಯೋಮಯವಾಗಿ ದೇವ್ ಕಡೆ ನೋಡಿದ್ರು. ದೇವ್ ಏನು ನಡೀತಾ ಇದೆ ಇಲ್ಲಿ,
ನಿನಗೆ ಹೆಣ್ಣುಮಗು ಹುಟ್ಟಿದ್ಯಾ ಗಂಡು ಮಗು ಹುಟ್ಟಿದ್ಯಾ ಕ್ಲಾರಿಟಿ ಹೇಳಿದೆ ಓಟ್ ಹೋದ್ಲಲ್ಲ ನರ್ಸು ಅಂತ ಎಲ್ಲರೂ ಅಯೋಮಯವಾಗಿ ಕೇಳಿದ್ರು. ಪ್ರಯೋಗಂತೂ ಅದೇ ಡೌಟಲ್ಲೇ ಕೇಳ್ತಿದ್ದ. ಕಾವ್ಯ ನಗ್ತಾ ಪ್ರಯಾಗ್ ತಲೆ ಮೇಲೆ ಮುಟ್ಟಿ ಅದಕ್ಕೆ ನಿನ್ನ ಟ್ಯೂಬ್ಲೈಟ್ ಅನ್ನೋದು ಅಂತ ವ್ಯಂಗ್ಯವಾಗಿ ಹೇಳಿ, ಅಣ್ಣ ಟ್ವಿನ್ಸಾ ಅಂತ ಕಣ್ಣುಗಳಲ್ಲಿ ಮೆರುಗಿನೊಂದಿಗೆ ಕೇಳಿದ್ಲು ಕಾವ್ಯ. ದೇವ್ ಹೌದು ಅನ್ನುವಂತೆ ತಲೆ ಆಡಿಸಿ, ಫಸ್ಟ್ 3rd ಮಂತ್ನಲ್ಲೇ ಡಾಕ್ಟರ್ ಹೇಳಿಬಿಟ್ರು ಟ್ವಿನ್ಸ್ ಅಂತ. ಬಟ್ ನಾನು ಎಲ್ರಿಗೂ ಸರ್ಪ್ರೈಸ್ ಕೊಡ್ಬೇಕು ಅಂದ್ಕೊಂಡಿದ್ದೆ, ಅದಕ್ಕೆ ಯಾರಿಗೂ ಹೇಳಿಲ್ಲ. ಕೊನೆಗೆ ಸಾನ್ವಿಗೂ ಕೂಡ. ಮತ್ತು ಅವಳ ಹೆಲ್ತ್ ಬಗ್ಗೆ ಗೊತ್ತಲ್ವಾ, ಅದಕ್ಕೆ ಅನಾವಶ್ಯಕವಾಗಿ ಅವಳನ್ನ ಟೆನ್ಷನ್ ಇಡೋದಕ್ಕೆ ಇಷ್ಟಪಡಲಿಲ್ಲ. ಆ್ಯಂಡ್ ನಾವು ಐ ಆಮ್ ಸೋ ಹ್ಯಾಪಿ. ಈಗ ನನಗೆ ಒಟ್ಟು 4 ಜನ ಮಕ್ಕಳು ಅಂತ ಸಂತೋಷದಿಂದ ಹೇಳ್ತಿದ್ರೆ ಹೌದು ಅಂತ ಎಲ್ಲರೂ ಆನಂದಿಸಿದ್ರು. ಅಷ್ಟರಲ್ಲೇ ಮಕ್ಕಳನ್ನು ಇಬ್ಬರನ್ನು, ಒಬ್ಬರನ್ನ ಪಿಂಕ್ ಕಲರ್ ಟವಲ್ನಲ್ಲಿ ಮತ್ತೊಬ್ಬರನ್ನ ವೈಟ್ ಕಲರ್ ಟವಲ್ನಲ್ಲಿ ಸುತ್ತಿರುವಾಗ ಹೊರಗಡೆ ಕರ್ಕೊಂಡು ಬಂದರೆ ಇಬ್ಬರನ್ನು ಮೊದಲಿಗೆ ತನ್ನ ಕೈಗಳಿಗೆ ತೆಗೆದುಕೊಂಡ ದೇವ್. ಎಷ್ಟೋ ಮುದ್ದಾಗಿ ಮಕ್ಕಳನ್ನು ಇಬ್ಬರನ್ನು ನೋಡ್ಕೊಳ್ತಾ ನನ್ನ ಬಂಗಾರಗಳು ಅಂದ್ಕೊಳ್ತಾ ಅವರ ಹಣೆ ಮೇಲೆ ಮುತ್ತುಗಳನ್ನ ಇಟ್ಟು ಪಿಂಕ್ ಆ್ಯಂಡ್ ವೈಟ್ ಕಲರ್ನಲ್ಲಿರುವ ಇಬ್ಬರು ಬೇಬೀಸ್ ನೋಡ್ಕೊಳ್ತಾ ನಾವು ಪೀಡಿಯಾಟ್ರಿಷಿಯನ್ಸ್ ಹತ್ರ ಹೋಗಿ ತೋರಿಸ್ಕೊಂಡು ಬರ್ತೀವಿ ಅಂತ ಹೊರಟ್ರೆ, ನಾನು ಕೂಡ ಬರ್ತೀನಿ ಬಾಬಾ ಅನ್ನುತ್ತಾ ಪ್ರಯಾಗ್ ಕೂಡ ಹೋದ ಅವರ ಹಿಂದೆಯೇ. ಅಷ್ಟರಲ್ಲಿ ಮಕ್ಕಳು ನಿದ್ದೆಯಿಂದ ಎದ್ದಿದ್ದರಿಂದ ಸ್ಪೆಷಲ್ ರೂಮ್ನಲ್ಲಿಯೇ ಅವರನ್ನು ಮಲಗಿಸಿ ಅವರ ಹತ್ರ ಒಬ್ಬ ನರ್ಸನ್ನು ಇಟ್ಟು ಬಂದಿದ್ದರಿಂದ ಅಷ್ಟರಲ್ಲಿ ನರ್ಸ್ ಬಂದು ಮಕ್ಕಳು ಎದ್ದಿದ್ದಾರೆ ಅಂತ ಹೇಳಿದ್ರಿಂದ ನಾವು ಮಕ್ಕಳನ್ನ ಕರ್ಕೊಂಡು ಬರ್ತೀವತ್ತೆ ಅಂತ ಅನ್ನುತ್ತಾ ಕಾವ್ಯ ಹೋದರೆ ರಾಘವ್ ರೆಡ್ಡಿ ಅವರು, ಅನ್ಸೂಯ ಅವರು ಸಾನ್ವಿಯನ್ನು ಯಾವಾಗ ಹೊರಗಡೆ ಕರ್ಕೊಂಡು ಬರ್ತಾರೆ ಅಂತ ಕಾಯ್ತಾ ಇದ್ರು. ಮತ್ತೊಂದು 1/4 ಗಂಟೆ ನಂತರ ದೇವ್ ನಗ್ತಾ ಗಂಡು ಮಗುವನ್ನು ತಾನು, ಹೆಣ್ಮಗುವನ್ನು ಪ್ರಯಾಗ್ ಹಿಡ್ಕೊಂಡು ಬರೋದ್ರ ಜೊತೆಗೆ ಆಪರೇಷನ್ ಥಿಯೇಟರ್ನಿಂದ ಡಾಕ್ಟರ್ ಕೂಡ ಹೊರಗಡೆ ಬಂದು, ನಥಿಂಗ್ ಟು ವರಿ, ಹೆಚ್ಚಾಗಿ ಬ್ಲೀಡಿಂಗ್ ಆಗಿತ್ತು, ಸೊ ಸುಸ್ತಾಗಿದ್ದಾರೆ, ಹೆಲ್ದಿ ಫುಡ್ ಕೊಡಿ, ಬಟ್ 3 ಡೇಸ್ ಮಾತ್ರ ಏನೂ ತಿನ್ನಬಾರ್ದು, ಜಾಗ್ರತೆ. ಬೇಬೀಸ್ ಹೇಗಿದ್ದಾರೆ ಅಂತ ಕೇಳಿದರೆ, ಚೆನ್ನಾಗಿದ್ದಾರೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ ದೇವ್. ಅಷ್ಟರಲ್ಲೇ ಸಾನ್ವಿಗೆ ಡ್ರೆಸ್ ಚೇಂಜ್ ಮಾಡಿ ಆಪರೇಷನ್ ಥಿಯೇಟರ್ನಿಂದ ಹೊರಗಡೆ ಕರ್ಕೊಂಡು ಬಂದಿದ್ದರಿಂದ ಅವಳನ್ನ ಕರ್ಕೊಂಡು ಮಕ್ಕಳ ಜೊತೆ ಸ್ಪೆಷಲ್ ರೂಮ್ ಒಳಗೆ ಹೋದ ದೇವ್. ಅಲ್ಲಿ ಉಯ್ಯಾಲೆ ಇದ್ದಿದ್ದರಿಂದ ಅದರಲ್ಲಿ ಮಕ್ಕಳನ್ನು ಜಾಗ್ರತೆಯಾಗಿ ಮಲಗಿಸಿ, ಸಾನ್ವಿ ಇನ್ನೂ ಕಣ್ ತೆರೆಯದಿದ್ದರಿಂದ ಮಕ್ಕಳು ಕೂಡ ಮಕ್ಕಳು ನೋಡ್ತೀವಿ ಅಂತ ನೆಗೀತಾ ಇದ್ದಿದ್ದರಿಂದ ದೇವ್ ಅವರನ್ನು ಎತ್ಕೊಂಡು ಉಯ್ಯಾಲೆಯಲ್ಲಿ ಮುದ್ದಾಗಿ ಬುಜ್ಜಿ ಬುಜ್ಜಿಯಾಗಿ ಕಣ್ಣು ಮುಚ್ಚಿ ತೆರೀತಾ ಬಾಯಿಯಲ್ಲಿ ಮುಷ್ಟಿ ಇಟ್ಕೊಂಡು ಚಪ್ಪರಿಸ್ಕೊಳ್ತಿದ್ದಂಥ ಬೇಬೀಸನ್ನು ತೋರಿಸ್ತಾ ತನ್ನ ಮಕ್ಕಳಿಗೆ. ಐ ಸೂಪರ್ ಆಗಿದ್ದಾರೆ, ಟೆಡ್ಡಿ ಬೇರ್ ಥರ, ನಾನು ತಗೋತೀನಿ ಪಪ್ಪ ಅಂತ ಅಹಿರಾ ಮುಂದಾಗಿ ಬಾಗೋ ಅಷ್ಟರಲ್ಲೇ, ಇಲ್ಲ 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 ಲಕ್ಕಿಜ್ಜ, ಹಾಗೆ ಮುಟ್ಟಬಾರ್ದು, ನಿನ್ನ ತಮ್ಮ ತಂಗಿ ಅಲ್ವಾ, ಜಾಗ್ರತೆಯಾಗಿ ನೋಡ್ಕೊಳ್ಬೇಕು ಅಂತ ಇದ್ದರೆ, ನಾನು ಕೇರ್ ಮಾಡ್ತೀನಿ ಪಪ್ಪ ಅಂತ ಮೂತಿ ಮುರಿದು ಮುನಿಸ್ಕೊಂಡು ಕೆಳಗಿಳಿದ್ಲು. ಮಕ್ಕಳನ್ನು ಹತ್ತಿರಕ್ಕೆ ತೆಗೆದುಕೊಳ್ಳೋದಕ್ಕೆ ಬಿಡಲಿಲ್ಲ ಅಂತ ಮುನಿಸ್ಕೊಂಡ್ಬಿಟ್ಲು ಪಾಪ ಹುಡುಗಿ. ಅಹಿರಾ ಮುನಿಸ್ಕೊಂಡಿದ್ದಾಳೆ ಅಂತ ಅರ್ಥ ಆದರೂ ಕೂಡ ಅಷ್ಟರಲ್ಲಿ ಹುಟ್ಟಿದ ಬೇಬೀಸ್ನ ಅಹಿರಾ ಕೊಡೋದಕ್ಕಾಗದೆ ಕಾವ್ಯಾಳಿಗೆ ನೋಡ್ಕೊಳ್ಳೋದಕ್ಕೆ ಹೇಳಿ ಬಿಟ್ಬಿಟ್ಟ. ಇನ್ನು ಅವ್ಯಾನ್ ಕಣ್ಣುಗಳನ್ನ ದೊಡ್ಡದು ಮಾಡಿ ಇಬ್ಬರ ಕಡೆ ತಿರುಗಿ ಬದಲಾಯಿಸಿ ನೋಡ್ತಾ ಇದ್ದ. ಅದನ್ನು ಗಮನಿಸಿದಂಥ ದೇವ್, ಏನೋ ಅಳಿಯ ಹಾಗೆ ನೋಡ್ತಿದ್ಯಾ ಅಂತ ಕೇಳ್ದ. ಮೀ ಬೇಬಿ ಅನ್ನುತ್ತಾ ಇಬ್ಬರ ಕಡೆ ಬೆರಳು ತೋರಿಸ್ತಿದ್ರೆ, ಇಬ್ಬರು ನಿನ್ನ ಬೇಬೀಸ್ ಆ್ಯಂಡ್ ಅಹಿರಾ ಬೇಬೀಸ್ ಓಕೆ ಅಂತಂದ ದೇವ್ ಕಿರುನಗೆಯಿಂದ. ಅಷ್ಟಲ್ಲಿ ಸಾನ್ವಿ ನಿಧಾನವಾಗಿ ಕದಲ್ತಾ ಇದ್ದಿದ್ದರಿಂದ ಅವ್ಯಾನನ್ನು ಪ್ರಯಾಗ್ಗೆ ಕೊಟ್ಟು ಸಾನ್ವಿ ಹತ್ರ ಹೋದ. ಸಾನ್ವಿ ಮತ್ತಿನಿಂದ ಕಣ್ತೆರೆದು ಎದುರುಗಡೆ ನೋಡ್ತಿದ್ದಂತೆ ದೇವ್ ಕಾಣಿಸ್ತಿದ್ರಿಂದ ಸಲೈನ್ ಹಾಕಿದ ಕೈಯನ್ನು ಮೇಲಕ್ಕೆ ಎತ್ತಿದ್ಲು. ಆ ಕೈಯನ್ನು ಗಟ್ಟಿಯಾಗಿಟ್ಕೊಂಡ ದೇವ್ನನ್ನು ಕಿರು ನಗುವಿನಿಂದ ನೋಡ್ತಾ, ಯಾರು ಹುಟ್ಟಿದ್ರು ಬಾಬಾ ಅಂತ ಕೇಳಿದ್ಲು ಸಾನ್ವಿ ತುಂಬಾ ಲೋ ವಾಯ್ಸ್ನಲ್ಲಿ. ತಂಗಿ ತಮ್ಮ ಅಂತ ಇಬ್ಬರನ್ನು ತೋರಿಸ್ತಾ ಅನ್ನಲಾಗಿ ಸಾನ್ವಿ ಆಶ್ಚರ್ಯಪಟ್ಟು, ಏನು ಬಾಬಾ ಜೋಕ್ ಮಾಡ್ತಿದ್ಯಾ ಅಂತ ಕೇಳಿದ್ಲು. ಇಲ್ಲ ಕಂದ, ನಿನಗೆ ಟ್ವಿನ್ಸ್ ಹುಟ್ಟಿದ್ದಾರೆ,
ಅಂತ ದೇವ್ ಒಂದು ಮಗುವನ್ನು ಕರ್ಕೊಂಡು ಬಂದರೆ ಹಿಂದೇನೆ ರಾಘವ್ ರೆಡ್ಡಿ ಅವರು ಕೂಡ ಮತ್ತೊಂದು ಮಗುವನ್ನು ತಂದು ಸಾನ್ವಿಗೆ ಎರಡೂ ಪಕ್ಕದಲ್ಲಿ ಮಲಗಿಸಿದ್ರು. ನಮ್ಮ ಬೇಬಿ ಸಾನ್ವಿ ನೋಡು ಎಷ್ಟು ಮುದ್ದಾಗಿದ್ದಾರೆ ಅಂತ ತೋರಿಸಿದ ತಕ್ಷಣ ಸಾನ್ವಿ ಶಾಕ್ ಆದರೆ ನನಗೆ ಒಬ್ಬರೇ ಅಂತ ಹೇಳಿದ್ರಲ್ವ ಬಾವ ಡಾಕ್ಟರು ಅಂತ ಕೇಳಿದ್ಲು. ನಾನೇ ಹಾಗೆ ಮ್ಯಾನೇಜ್ ಮಾಡಿದ್ದೆ, ಸಾನ್ವಿ ಸರ್ಪ್ರೈಸ್ ಕೊಡೋಣ ಅಂತ. ಹೇಗಿದೆ ನನ್ನ ಸರ್ಪ್ರೈಸ್ ಅಂತ ಕೇಳ್ದ. ಇಷ್ಟ ಆಯಿತಾ ಅಂತ ಅವಳ ಹಣೆ ಮೇಲೆ ಮುತ್ತಿಟ್ಟು ಎಮೋಷ್ನಲ್ ಆಗಿ, ಥ್ಯಾಂಕ್ ಯು ಸಾನ್ವಿ, ಥ್ಯಾಂಕ್ ಯು ಸೋ ಮಚ್. ನಾನು ಪಟ್ಟ ಟೆನ್ಷನನ್ನು ಕ್ಷಣಗಳಲ್ಲಿ ದೂರ ಮಾಡಿಬಿಟ್ಟೆ, ಇಬ್ಬರು ಬಂಗಾರಗಳನ್ನ ನನಗೆ ಕೊಟ್ಟು ಅಂತಂದ ದೇವ್ ಎಮೋಷ್ನಲ್ ಆಗಿ. ದೇವ್ ಮುತ್ತಿಗೆ ಎಚ್ಚರಗೊಂಡ ಸಾನ್ವಿ ಮುನಿಸಿನಿಂದ ದೇವ್ ಕಡೆ ನೋಡ್ತಾ, ನನ್ನ ಹತ್ರ ಕೂಡ ಹೇಳಬೇಕಿತ್ತಲ್ವ ಬಾಬಾ ನೀವು, ನನ್ನ ಹೊಟ್ಟೆ ಯಾಕೆ ಹೀರಾ ಟೈಮಿಂದ ಹೆಚ್ಚಾಗಿತ್ತು ಅಂತ ಎಷ್ಟೋ ಬಾರಿ ಚೆಕ್ ಮಾಡ್ಕೊಂಡಿದ್ದೆ ಗೊತ್ತಾ, ಡಾಕ್ಟರ್ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ಯಾ ಅಂತ ಅಂದ್ಲು. ಅಷ್ಟರಲ್ಲಿ ಅವಳಿಗೆ ನಿಧಾನವಾಗಿ ಮತ್ತಿನಿಂದ ಹೊರಬರ್ತಿದ್ದಂತೆ ಹೊಟ್ಟೆ ಹತ್ರ ಪೇಯ್ನ್ ಬರ್ತಿದ್ರೆ ಅದನ್ನು ಹೊರಗಡೆ ತೋರಿಸಿದ್ರೆ ಡೇವ್ ಟೆನ್ಷನ್ ಪಡ್ಕೊಳ್ತಾನೆ ಅಂತ ಅದನ್ನು ತುಟಿಗಳ ಹಿಂದೆ ಬಚ್ಚಿಡ್ತಾ, ನಂಗೆ ನಿದ್ದೆ ಬರ್ತಿದೆ ಬಾಬಾ ಮಲಗ್ತೀನಿ ಅಂತ ಕಣ್ಣು ಮುಚ್ಚಿಬಿಟ್ಲು. ಹೇಯ್, ನಿದ್ದೆ ಬರೋದು ಏನೇ, ಇವಾಗ ತಾನೇ ನಿನಗೆ ಮತ್ತಿಡ್ದಿತ್ತು, ಪೇಯ್ನ್ ಏನಾದರೂ ಇದೆಯಾ ಸಾನ್ವಿ, ನಿಜ ಹೇಳು, ಡಾಕ್ಟರ್ನ ಕರೆಸ್ತೀನಿ, ಅನಾವಶ್ಯಕವಾಗಿ ನೀನು ಪೇಯ್ನನ್ನು ತಡ್ಕೋಬೇಡ ಅನ್ನಲಾಗಿ ಸಾನ್ವಿ ನಿಧಾನವಾಗಿ ಕಣ್ಣು ತೆರೆದು, ಪೇಯ್ನ್ ಆಗ್ತಾಯಿದೆ ಇಲ್ಲಿ ಅಂತ ಹೊಲಿಗೆ ಹಾಕಿದ ಜಾಗವನ್ನು ತೋರಿಸಿದ ತಕ್ಷಣ ದೇವ್ ಡಾಕ್ಟರ್ನ ಕರೆಸಿ ಅದೇ ವಿಷಯ ಹೇಳಿದ್ರೆ, ಕೆಲವು ದಿನಗಳು ಹೀಗೇ ಇರುತ್ತೆ, ಜಾಗೃತಿಯಾಗಿ ಇರಬೇಕು, ಪೇಯ್ನ್ ಕೆಲವು ದಿನ ಇದ್ದೇ ಇರುತ್ತೆ, ನಾನು ಆ ಪೇಯ್ನ್ ಕಡಿಮೆ ಆಗೋದಕ್ಕೆ ಇಂಜೆಕ್ಷನ್ ಮಾಡ್ತೀನಿ ಅಂತ ಹೊಲಿಗೆಗೆ ಆ್ಯಂಟಿಬಯೋಟಿಕ್ ಇಂಜೆಕ್ಷನನ್ನು ಮಾಡಿದ್ರು. ಮತ್ತು ಪೂರ್ತಿಯಾಗಿ ಫುಲ್ಲು ಮತ್ತು ಇಳಿದ ಮೇಲೆ ಪೇಯ್ನ್ ಜಾಸ್ತಿ ಇರ್ಬೋದು, ಹಾಗಾಗಿ ಕಂಗಾಲು ಪಡದೆ ಕರೀರಿ ಆ್ಯಂಡ್ ಸಾಧ್ಯ ಆದರೆ ಮಗುವಿಗೆ ಹಾಲು ಕುಡಿಸಿ, ಹಾಲು ಬಂದರೆ ಓಕೆ, ಬರೆದಿದ್ರೆ ಮಾಡುವಂಥದ್ದು ಏನಿಲ್ಲ ಅಂತ ಹೇಳಿದ್ರಿಂದ ಅಲ್ಲಿವರೆಗೂ ಆ ವಿಷಯದ ಬಗ್ಗೆ ಮರೆತಿದ್ದ ದೇವ್ ಮತ್ತು ಸಾನ್ವಿ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು. ಅದನ್ನು ಟೆಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ನರ್ಸ್ ಹತ್ರ ಬರುವಂತ ಹೇಳಿ ಮಗುವಿಗೆ ಹಾಲು ಕುಡಿಸಲು ಕೇಳಿದರೆ ನರ್ಸ್ ರಾಘವ್ ರೆಡ್ಡಿ ಅವ್ರನ್ನ ದೇವನನ್ನು ಹೊರಗಡೆ ಹೋಗೋದಕ್ಕೆ ಹೇಳಿದ್ಲು. ರಾಘವ್ ರೆಡ್ಡಿಯವರು ಹೊರಗಡೆ ಹೋದರೆ ನಾನು ಹೋಗಲ್ಲ, ನೀವು ಮಾಡಿ ಅಂತ ದೇವ್ ಸೀರಿಯಸ್ ಆಗಿ ಹೇಳಿದ್ರಿಂದ ಸಾನ್ವಿ ಕೂಡ ಸರಿ ಅಂತ ಹೇಳಿದ್ದಕ್ಕೆ ಸರಿ ಅಂತ ಅವರು ಹೇಳಿ ಜಾಗ್ರತೆಯಾಗಿ ಸಾನ್ವಿಯನ್ನು ಒಂದು ಸೈಡಿಗೆ ತಿರುಗಿಸಿ ಮೊದಲಿಗೆ ಗಂಡು ಮಗುವಿಗೆ ಹಾಲು ಕುಡಿಸೋದಕ್ಕೆ ಟ್ರೈ ಮಾಡಿದ್ಲು. ಬಟ್ ಏನೂ ಯೂಸ್ ಆಗಲಿಲ್ಲ. ಪೇಯ್ನ್ ಅನ್ನಿಸ್ತಾ ಇದ್ದಿದ್ದರಿಂದ ಸಾನ್ವಿ ಕಣ್ಣೀರನ್ನು ಅದುಮ್ಕೊಳ್ತಾ ನೋವಾಗ್ತಾ ಇದೆ ಅಂತ ಅಂದ್ಲು. ಬಿಕಾಸ್ ಫಸ್ಟ್ ಟೈಮ್ ಸಾನ್ವಿ ಹಾಲು ಕೊಡ್ತಾ ಇದ್ದಿದ್ದರಿಂದ ಅವಳಿಗೆ ಆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದೇ ಮೊದಲ ಬಾರಿ ಆಗಿದ್ದರಿಂದ ಪೇಯ್ನ್ ಅನ್ನಿಸ್ತಿತ್ತು ಅವಳಿಗೆ. ನರ್ಸ್ ಸಾನ್ವಿಯನ್ನು ಒದರಿಸಿ ಹಾಲಿಲ್ಲ, ಡಾಕ್ಟರ್ ಕನ್ಸಲ್ಟ್ ಆಗಬೇಕು ಅಂತ ಹೇಳಿದ್ರಿಂದ ದೇವ್ ಗಬಗಬನೆ ಡಾಕ್ಟರ್ ಹತ್ರ ಹೋಗಿ ಅದೇ ವಿಷಯವನ್ನು ಹೇಳ್ದ. ಡಾಕ್ಟರ್ ತುಟಿ ವಿಷಾದಿಸಿ, ನಾವು ಬಳಸಿದ ಮೆಡಿಸಿನ್ಸ್ ಎಫೆಕ್ಟ್ ಮಾಡಲಿಲ್ಲ, ಅವಳಿಗೆ ಈ ವಿಷಯದಲ್ಲಿ ಪ್ರಾಬ್ಲಮ್ ಹೋಗಿಲ್ಲ, ಹಾಗಾಗಿ ನೀವು ಇನ್ನೂ ಹೋಪ್ ಬಿಟ್ಬಿಡೋದು ಬೆಟರ್. ಬಟ್ ಡೋಂಟ್ ವರಿ, ನಮ್ಮ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಅದಕ್ಕೆ ಮಕ್ಕಳಿಗೆ ಮದರ್ ಮಿಲ್ಕ್ ಅಷ್ಟೇ ಅಲ್ಲ ನಾರ್ಮಲ್ ಆಗಿ ಹಾಲು ಕೊಡಬಹುದು ಅಂತ ಒಂದು ಚೀಟಿ ಮೇಲೆ ಮಿಲ್ಕ್ ಪೌಡರ್ ಜೊತೆ ಹಾಲಿನ ಡಬ್ಬಿ ಕೂಡ ಬರೆದು ಇವುಗಳನ್ನ ತರಿಸಿ ಪ್ರೆಸೆಂಟ್ ಮೊದಲು ಮಕ್ಕಳಿಗೆ ಹಾಲು ಕುಡಿಸಿ, ಆಮೇಲೆ ಮತ್ತೆ ನಾನು ಚೆಕ್ ಮಾಡ್ತೀನಿ, ಒಂದು 3 days ಬೇರೆ ಔಷಧಿಯನ್ನು ಯೂಸ್ ಮಾಡೋಣ, ಅವುಗಳಿಂದ ಏನಾದರೂ ಎಫೆಕ್ಟ್ ಇರಬಹುದೇನೋ ಅಂತ ಹೇಳಿದ್ರಿಂದ ಹೋಪ್ ಬಿಡದೆ ದೇವು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಡಾಕ್ಟರ್ನ ರಿಕ್ವೆಸ್ಟ್ ಮಾಡ್ದ. ಡಾಕ್ಟರ್ ಕೊಟ್ಟ ರಶೀದಿಲಿನ ವಸ್ತುಗಳನ್ನ ತೆಗೆದುಕೊಂಡು ರೂಮ್ ಒಳಗೆ ಬರುವಷ್ಟರಲ್ಲಿ ಸಾನ್ವಿ ಕಣ್ಣೀರಿನಿಂದ ನಿದ್ದೆ ಮಾಡಿದಾಳೆ ಅಂತ ತಿಳ್ಕೊಂಡು ತನ್ನ ಕೈಯಲ್ಲಿದ್ದ ಪೌಡರನ್ನು ಅನ್ಸೂಯ ಅವರ ಕೈಯಲ್ಲಿ ಕೊಟ್ಟು ಹಾಲು ಕುಡಿಸಿ ಆಂಟಿ ಅಂತ ಸಾನ್ವಿ ಪಕ್ಕ ಚೇರ್ನಲ್ಲಿ ಕೂತು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.